ನಾನು ಡಿನೋಟಿಫಿಕೇಶನ್ ಮಾಡಿದ್ದೀನ, ಇಲ್ಲ ಡಿನೋಟಿಫಿಕೇಶನ್ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ನ. ಇದು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡೋದು, ನನ್ನ ಸರ್ಕಾರ ಹೋಗಿರೋದು ಅಕ್ಟೋಬರಲ್ಲಿ. ಇದು ತರಾತುರಿಲಿ ರಾಜೀನಾಮೆ ಕೂಡ ದಿವ್ಸ ಮಾಡವ್ರೆ ಅಂತೇನು ಹೇಳ್ಕೊಂಡವೆ. ಅದ್ಯಾರೋ ಸತ್ತಾರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಅಂತ ಇವತ್ತದೇನು ಹೇಳೋರಲ್ಲ, ಅದು ಅವ್ರ ಕೆಲಸ. ಬೆನಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ ಡಿ ಕೆ ಶಿವಕುಮಾರು ಶ್ರೀನಿವಾಸ್ ಅಂತ ಸತ್ತೋಗಿದ್ದಾರಲ್ಲ, ಅವ್ರ ಜಮೀನನ್ನ ಹೆಬ್ಬೆಟ್ಟು ಯಾರ ಕೈಲಿ ಒತ್ತಿಸ್ಕೊಂಡ್ರು. ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ, ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟರು, ಆ ರಾಜಿ ಮಾಡೋಕ್ಕೆ ನನ್ನ ಹತ್ರಲ್ಲೇ ಹಿಂದೆ ಇದ್ದಲ್ಲ ಒಂದು 4-5 ಜನ ಮಂತ್ರಿಗಳ ಕೆಲಸ ಮಾಡಿದಾರೆ ನನ್ನ ಜೊತೆಲಿ. ಅವರು ಆ ಕೇಸ್ ಹಾಕ್ತಾರನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದರು ಗೊತ್ತಿದೆ ಡಿ ಕೆ ಸುರೇಶ್ಗೆ. ಯಾವುದದು ಬೆನಗಾನಹಳ್ಳಿ ಪ್ರಾಪರ್ಟಿ. ನಾನು ಅಂಥ ಹಲ್ಕ ಕೆಲಸ ಮಾಡಿಲ್ಲ, ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ. ಇಲ್ಲಿ ಸಿದ್ದರಾಮಯ್ಯನವ್ರದಕ್ಕೂ ನನಗೂ ವ್ಯತ್ಯಾಸ ಇದೆ. 14 ಸೈಟ್ಗೆ ಹೇಳಬೇಕು ಅನ್ನೋದಾದರೆ ಸಿದ್ದರಾಮಯ್ಯನವ್ರದ್ದು ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ, ಮೂಡ ಪ್ರಾಪರ್ಟಿ, ಅದನ್ನು ಇವ್ರು ಹೋಗ್ಬಿಟ್ಟು 14 ಸೈಟ್ ತಗೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು, ಇದರಲ್ಲಿ ನಂದೇನಿದೆ ಪಾತ್ರ? ಇದರಲ್ಲಿ ಏನೇನೋ ಮಾಡಿಬಿಟ್ಟಿದೆ ಅಂತೇಳಿ, ಅಯ್ಯೋ ಲೋಕಾಯುಕ್ತವ್ರೆ ರಕ್ಷಣೆ ಕೊಟ್ಬಿಟ್ರೆ ಹೇಗೆ? ಯಾವ ಲೋಕಾಯುಕ್ತ ರಕ್ಷಣೆ ಕೊಟ್ಟವ್ರೆ? ನಾನು 18ರಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ, 14 ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳಕ್ಕೆ ಆಯ್ತಿರಲಿಲ್ಲ. ಇವ್ರಂಗೆ ಯಾವುದೋ ACP ಮಾಡ್ಕೊಂಡು 50-60 ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವಾ? ಮಿಸ್ಟರ್ ಕೃಷ್ಣ ಬೈರೇಗೌಡ, ಒಂದು ಮಾತು ಹೇಳ್ತೀನಿ, ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ. ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ. ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ, ಇದ್ಯಾವುದನ್ನೋ ಇಟ್ಕೊಂಡು ಸಾತ್ತಿರೋದು ಇದು. ಇದನ್ನ ಹಿಡ್ಕೊಂಡು ಆಟ ಆಡೋಕೆ ಹೊರಟಿದ್ದೀರಲ್ವಾ? ಮಾಡಿ, ಇದು ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ. ರಾಕೇಶ್ ಸಿಂಗ್ ಅವರು ಏನೋ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ. ಏನಂತ? ಆವತ್ತಿನ ಮುಖ್ಯಮಂತ್ರಿಗಳು ನನಗೆ ಮಾಡು ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ರಾಕೇಶ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ರಾಕೇಶ್ ಸಿಂಗು ನನಗೂ ಸಂಬಂಧ ಏನು? ಎಲ್ಲಿ ಬರೆದವ್ರೆ? ಇವತ್ತು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಓ, ಅಲ್ಲಿ ರೇರಾ ಕೊಟ್ಟಿರೋದಕ್ಕೆ, ರೇರಾ ಚೇರ್ಮನ್ ಮಾಡಿರೋದಕ್ಕೆ ಅವರು ಬಳುವಳಿ ಕೊಟ್ಟಿರೋದು ಅವ್ರಿಗೆ ಸರ್ಕಾರಕ್ಕೆ. ರಾಕೇಶ್ ಸಿಂಗು ಅದಕ್ಕೆ ಕೊಟ್ಟವ್ರು, ಹೇಳಿಕೆ ಕೊಟ್ಟಿರೋದು. ಮುಖ್ಯಮಂತ್ರಿಗಳು ನಮಗೆ ಒಂದು ನಿಮಿಷ, ನಾನು ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಯಾವ ಮಾಹಿತಿ ಇದೆ, ಯಾವ ಸಾಕ್ಷಿ ಇಟ್ಕೊಂಡಿದ್ದಾರೆ ರಾಕೇಶ್ ಸಿಂಗು ಕೇಳ್ತೀನಿ. ರಾಕೇಶ್ ಸಿಂಗ್ ಹೆಸರು ಹೇಳಿದ್ರು ಅವರು, ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ. ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಮಾಡು ಅಂತ ಹೇಳಿದ್ದೇನೆ? ಇಲ್ಲೇ ನಿಮ್ಮ ಕಡತದಲ್ಲೇ ಇದೆಯಲ್ಲ, ನೀವು ಮಾಡಿರೋ ರಿಲೀಸ್ ಇದು, ನಂದಲ್ಲ ಇದು. ಅಲ್ಲ, ಬಟ್ ಅವ್ರ ಅಲಿಗೇಷನ್ ಇರೋದು ಯಡಿಯೂರಪ್ಪನವ್ರು ಮಾಡಿಕೊಟ್ಟು ಕುಮಾರಸ್ವಾಮಿಗೆ. ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು. ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ. ಯಡಿಯೂರಪ್ಪನವ್ರು ನನಗೋಸ್ಕರ ಮಾಡ್ಕೊಡೋಕ್ಕೆ ಸಾಧ್ಯವಾ? ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ, ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇದುವರೆಗೂ ಯಾರ ಹತ್ರನೂ ಕೈ ಕಟ್ಟಿ ಹಾಕಿ ನಿಂತಿಲ್ಲ. ನಾನು 100 ಬಾರಿ ಹೇಳಿದ್ದೇನೆ, ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನನ್ನ ಅಧಿಕಾರ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ, 2 ಬಾರಿ ಮುಖ್ಯಮಂತ್ರಿಯಾಗಿ 5 ಸೆಕೆಂಡು ರಾಜಕಾರಣದಲ್ಲಿ ಇರಲ್ಲ ನಾನು. ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು, ಕೊಲೆ ಮಾಡಿದವರು, ಸಾಯಿಸ್ಬಿಟ್ಟವರು ನಂಬರೇ ದಿನಾ ಭಾಷಣ. ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಹಿತಶತ್ರುಗಳಂತ ಸ್ವಪಕ್ಷೀಯ ಇದು 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 ಅದು ಡಿನೋಟಿಫಿಕೇಶನ್ ಆಗಿದೆ ಸರ್. ಯಾವುದು? ಅವ್ರು ಹೇಳ್ತಾ ಅದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿದೆ. ಅಲ್ಲ, ಅದು ನಿಮ್ಮ ಒಂದು ನಿಮಿಷ ಬರುತ್ತೆ, ನನ್ನ ಪಾತ್ರ ನಂದೇನಿದೆ? ನಿಮ್ಮ ಮಿಸ್ಸಸ್ ಅವರ ಅಂದ್ರೆ ನಿಮ್ಮ ಅತ್ತೆ ಅವರು ತಗೊಂಡಿದ್ದಾರೆ, ರೆಕಾರ್ಡೇ ಇದೆ. ಏನು ಕಾನೂನು ಬಾಹಿರವಾಗಿ ಮಾಡಿದಾರಾ? ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡೋರಾ? ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡೋರಾ? ಆ ಥರ ಇದ್ರೆ ಹೇಳಿ. ಇಲ್ಲಿ 14 ಸೆಕೆಂಡ್ ಅವರಲ್ಲ, ಯಾವುದೋ ಪ್ರಾಪರ್ಟಿ, ಯಾವೊಂದೋ ಪ್ರಾಪರ್ಟಿ